77ರಲ್ಲಿ ಮನೆ ಕಟ್ಟಿದ್ದು. 77ರಲ್ಲಿ ನಾನೇ ಇದು 77ಕ್ಕೆ ಮುಗಿದೋದ್ಮೇಲೆ 77ರಲ್ಲಿ ಇವನು ನಾವು ಮಾರಾಟ ಮಾಡಿದ್ದು. 2 ಜೊತೆ ಎತ್ತಿತ್ತು ನಮ್ಮ ಮನೆಯಲ್ಲಿ. 2 ಜೊತೆ ಎತ್ತಲ್ಲಿ ನಮ್ಮ ತಂದೆ ಭಾರಿ ಬೇಮ್ಗಾರರು, ಏನೋ ಓರಿ ಮೇಯಿಸೋದ್ರಲ್ಲಿ ಭಾರಿ ಇಂಟ್ರೆಸ್ಟು. ಈ ಎತ್ತು ನನಗೇ ಬೇಕು ಅಂತ ಕೂತ್ಕೊಂಡ್ರು. ಎಷ್ಟೇ ಆಗಲಿ ಇವು ನನಗೇ ಬೇಕು, ನಾನು ಇವನು ಮೇಯಿಸ್ಬಿಟ್ಟು ಋಣ ತೀರಿಸ್ಕೊಂಡು ಇವ್ನು ಮಾರಬೇಕು ಅಂದ್ಬಿಟ್ಟಿದ್ದು. ಇವರೇ ಎತ್ಕೊಂಡ್ರು ಎತ್ಕೊಂಡು ಆ ವರ್ಷ ವ್ಯವಸಾಯ ಮಾಡಿ ಚೆನ್ನಾಗಿ ಮೇಯಿಸಿ ಚೆನ್ನಾಗಿ ರೆಡಿ ಮಾಡಿ ಮಾರಾಟ ಮಾಡಿದ್ವಿ. ಈಗ ಹಳ್ಳಿಕಾರ ವಿಷಯಕ್ಕೆ ಬಂದರೆ ನಿಮ್ಮ ಕಾಲದಲ್ಲಿ ಅದು ಹೇಗೆ ಅಳಿತಿದ್ರು, ಹೆಂಗೆ ಅಂದರೆ ಊರೂರಲ್ಲೇ ಒಂದು ಕಾಂಪಿಟೇಷನ್ ಇರೋದಾ? ಹೌದು, ನಾವು ಒಳ್ಳೆ ಎತ್ತು ಕಟ್ಟಬೇಕು ಅಂತ ಕಾಯಶು, ನಾನು ಒಳ್ಳೆ ಊರಿ ತರಬೇಕು ಈ ಸರ್ತಿ ಅಂತ ಒಬ್ಬರು, ನಾನು ಒಳ್ಳೆ ಕೆಲಸ ಮಾಡೋ ಎತ್ತು ತರಬೇಕು ಅಂತ ಕಾಂಪಿಟೇಷನ್ ಇತ್ತು. ಕೆಲಸ ಮಾಡಬೇಕು ಶೋಕಿ ಇತ್ತು, ಕೆಲಸ ಮಾಡಿ ಶೋಕಿಗೆ ಯಾರು ಕಟ್ತಾ ಇರಲಿಲ್ಲ ಅವಾಗ. ಯಾವುದೋ ಮುಡುಕ್ತಾರೆ, ಮೈಸೂರು ಈ ಕಡೆಯಿಂದ ಹೋಗಿ ಓರಿ ತಗೊಂಬರೋರು, ಕೆಲಸದ ತರೋರು, ಓರಿನೂ ತರೋರು. ಅದರಲ್ಲೇ ಕೆಲಸ ಚೆನ್ನಾಗಿ ಮಾಡಿ ಅವನು ಮೇಯಿಸಿ ಶೋಕ್ ಮಾಡಿ ಜಾತ್ರೆಗಳು ಹೊಡ್ಕೊಂಡು ಹೋಗಿ ಮಾರೋರು. ಆಗ ನಮ್ಮೂರಲ್ಲಿ ನಾವೇ ಒಳ್ಳೆ ಓರಿ ಕಟ್ತಾ ಇದ್ದಿದ್ದು, ನಂಬರ್ 1 ಓರಿ ಕಟ್ತಾ ಇದ್ವಿ ನಾವು. ಹಂಗೆ ಮೇಯಿಸ್ತಾ ಇದ್ವಿ ನಾವು. ಬಿಟ್ಟರೆ ಇವಾಗ ಇವರು ದೀಪ ಅವರು ಕಾಲು ಚೆನ್ನಾಗಿರಬೇಕು, ಕೊಂಬು ಚೆನ್ನಾಗಿರಬೇಕು, ಕೈ ಕಾಲು ಚೆನ್ನಾಗಿ ಹುಟ್ಟಿರ್ಬೇಕು, ಸುಳಿ ಶುದ್ಧವಾಗಿರಬೇಕು, ಇದೆಲ್ಲ ಲೆಕ್ಕಾಚಾರ. ಆಮೇಲೆ ಕೆಲಸ ಮಾಡೋದ, ಇದು ತಪ್ಪುಗಳವ, ಕುಮ್ತದ, ನಾವೇ ಹಿಡ್ಕೊಳಕ್ಕೆ ಹೋದ್ರೆ ಕುಮ್ಮೋಗಿರ್ತವೆ, ಕುಮ್ತದ, ಇವೆಲ್ಲ ಪರಿಶೀಲನೆ ಮಾಡೋರು. ಇವೆಲ್ಲ ಪರಿಶೀಲನೆ ಮಾಡಿ ಕೇಳಿ ಸಮಾಧಾನ ಬಿದ್ದು, ಅಪ್ಪ ಹಿಂಗೇನ ಹೆಚ್ಚು ಕಡಿಮೆ ಇದ್ದರೆ ವಾಪಸ್ ಬಿಟ್ಬಿಡ್ತೀವಿ ಅಂತೇಳಿ ಮಾತು ತಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಿದ್ದು. ನಮ್ಮ ಮನೇಲಿ ಒಂದು ಜೊತೆ ಎತ್ತಿತ್ತು. ಎತ್ತಂದರೆ ನಾವೆಲ್ಲ ಕೂಡ ಇದ್ವಿ, ನಮ್ಮ ಅಪ್ಪನವರೆಲ್ಲ ಕೂಡ ಇದ್ವಿ. ಮನೆ ಇಲ್ಲ ನಮಗೆ, ಊರೊಳಗಡೆ ಮನೆ ಇತ್ತು, ಕಪ್ಪೆಂಚಿನ ಮನೆ. ಆಮೇಲೆ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಸರಿ, ಅಲ್ಲೇನಾಯಿತು, ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದ್ಬಿಟ್ಟು ಅವಾಗ ಏನು ಮಾಡಿದ್ರು, ಯಾರೋ ನಿಮ್ಮಂಥವ್ರು ಸೇರಿದವರು ಮನೆ ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಆವಾಗ ಇದ್ದಕ್ಕಿದ್ದಂಗೆ ಆ ಮನೆ ಕಟ್ಟಕ್ಕೆ ಶುರು ಮಾಡಿಬಿಟ್ಟು 1 ವರ್ಷ ತಗೊಂತ ಮನೆ. ಆಗೇನು ಒಂದು ಆಳಿಗೆ 10 ರೂಪಾಯಿ ಕೂಲಿ ಗಾರೆವನಿಗೆ, ಸಿಮೆಂಟ್ ಮೂಟೆ ಬಂದು 18 ರೂಪಾಯಿ. ನೋಡ್ರಿ, ಆ ಒಂದು ಜೊತೆ ಎತ್ತೆ ಆ ಪೂರ ಮನೆ ಎಲ್ಲ ಕಟ್ಟಿದ್ವು. ಇಟ್ಕೆ ಹೊಡೆದಿದ್ದು, ಮರ ಸಾಮಾನು ಹೊಡೆದಿದ್ದು, ಜಲ್ಲಿ ಹೊಡೆದಿದ್ದು, ಶೇರ್ ಮಣ್ಣು ಹೊಡೆದಿದ್ದು ಎಲ್ಲ ಒಂದೇ ಜೊತೆನೇ. ಅವು ಹೆಂಗೆ ಕಲಿಸಿದ್ದು ಕೆಲಸ ಅಂದರೆ, ಇವಾಗ ನಾವು ಮನೆ ಕಟ್ತಾ ಇದ್ದೀರಲ್ಲ, ಅಲ್ಲಿಂದ ಈ ಕೆರೆಯಿಂದ ಮರಳು ಹೊಡ್ಕೊಂಡು ಹೋಗ್ತಾ ಇದ್ವಿ. ಮಣ್ಣು ಅಲ್ಲಿ ತುಂಬಿ ಬಿಟ್ಬಿಟ್ರೆ ಅವೇ ಬರ್ತಾಯಿದ್ವಿ, ಯಾರೂ ಹೊಡೆಯೋಂಗಿಲ್ಲ. ಅವೇ ಸೀದಾ ಬಂದು ಅಲ್ಲಿ ನಿಂತ್ಕೊಂಡು ಮನೆ ಹತ್ರ ಅನ್ಲೋಡ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅಲ್ಲೋಗಿ ನಿಂತ್ಕೊಂಡು ಲೋಡ್ ಆಗುತ್ತವ. ಆ ಥರ ಕೆಲಸ ಕಲ್ತಿದ್ವು. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವಾಗೆಲ್ಲ ಜೋಡಿ ಎತ್ತುಗಳು ಗಾಡಿಗಳು ಹೋಗೋವಲ್ಲ ಸಾಲಾಗಿ, ಹೋಗ್ಬೇಕಾದ್ರೆ ಇವು ಹಿಂದೆ ಹೋಗ್ತಾ ಇರಲ್ಲ. ಇವಾಗ ಮುಂದೆ ಗಾಡಿಗಾನ ಇದ್ದರೆ ಏನೇ ಮಾಡಿ ಆ ಗಾಡಿ ಮುಂದಕ್ಕೆ ಹೋಗ್ಬೇಕು ಅಂತ ಛಲ ಅವಕ್ಕೆ. ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಒಂದು ಸಿಗ್ನಲ್ ಕೊಡ್ತಾ ಅಂದರೆ ಇನ್ನೊಂದು ಎಳ್ಕೊಂಡು ಮುಂದಕ್ಕೆ ಹೋಗ್ಬಿಡೋದೆ. ಅದು ಗಾಡಿ ಎಲ್ಲ ಹೋಗಲಿ, ಮೇಲೆ ಆಳೆನತ್ತನ ಹೋಗಲಿ, ಒಟ್ಟಿನಲ್ಲಿ ಆ ಗಾಡಿನ ಮುಂದೆ ಹಾಕ್ಬಿಡ್ಬೇಕು. ಆ ಥರ ಕೆಲಸ ಮಾಡ್ದು ಎತ್ತವು. ಕೆಲಸ ಮಾಡಿದ ಆಮೇಲೆ ಕಡೆಗೆ ನಾವು ಹಾವೇರಿವರೆಗೆ ಮಾರಿಬಿಟ್ವಿ. ಆವಾಗ ಹೋಗಿ ಇದರಲ್ಲಿ ಫೋಟೋಗ್ರಾಫರ್ ಯಾರೂ ಇಲ್ಲ ಈ ಏರಿಯಾದಾಗ. ಹೊಸೂರ್ಗೆ ಹೋಗ್ಬೇಕಾಗಿತ್ತು, ಇಲ್ಲ ವರ್ತೂರ್ಗೆ ಹೋಗ್ಬೇಕಾಗಿತ್ತು. ಟ್ರೈನಲ್ಲಿ ಹೋಗ್ತಾ ಇದ್ವು ಆವಾಗ ಹಾವೇರಿಗೆ. ಇಲ್ಲಿಂದ ಯಶವಂತಪುರಕ್ಕೆ ಹೊಡ್ಕೊಂಡು ಹೋಗಿ, ಆ ಯಶವಂತಪುರದಲ್ಲಿ ಈಗ ಅಲ್ಲಿ ಒಂದು ಥಿಯೇಟ್ರ್ ಇದೆ, ಗೋವರ್ಧನ್ ಥಿಯೇಟ್ರ್. ಯಶವಂತಪುರದಿಂದ ಕ್ಯಾಮ್ರಾಮನ್ ಕರ್ಕೊಂಡೋಗಿ ಅಲ್ಲಿ ಫೋಟೋ ತೆಗೆಸಿ ಇವಾಗೂ ಮೇಲೆ ಇಟ್ಟಿದ್ದೀನಿ. ಅಂಥ ಕೆಲಸ ಮಾಡಿದ್ವು ಆ ಎತ್ತು. ಅಷ್ಟು ಕೆಲಸ ಕಲ್ತಿರೋ ಇವಾಗ ಯಾವ ಅಂಥ ಕೆಲಸ ಕಲ್ತಿಲ್ಲ, ಅಂಥ ಕೆಲಸ ಮಾಡೋರು ಇಲ್ಲ. ಆಮೇಲೆ ಮನೆ ಕಟ್ಟಿದ್ವಿ ಎಲ್ಲ. ನಮ್ಮಪ್ಪ ಒಂದು ಕಡೆ ಎಲ್ಲರೂ ಒಂದೊಂದು ಮನೆ, ಮೂರು ಮನೆ ಒಂದೇ ಸಾರಿ ಕಟ್ಟಿಬಿಟ್ರು, ಒಬ್ಬೊಬ್ಬರು ಒಂದೊಂದು ಮನೆಗೆ ಬಂದುಬಿಟ್ವಿ. ನಾವು ಇಲ್ಲಿ ನಾವೆಲ್ಲೂ ಈ ಲೋಕಲಲ್ಲಿ ತೆಗಿತಾ ಇರಲ್ಲ. ಮುಡುಕ್ತಾರೆ ಮಳವಳ್ಳಿಯಿಂದ ಆಚೆ ಅಲ್ಲೋಗಿ ಓರಿ ತೆಗಿತಾಗತ್ತೆ. ನಮ್ಮ ಏರಿಯಾದಲ್ಲಿ ಎಲ್ಲರೂ ಅಷ್ಟೇನೆ, ಯಾರೂ ಲೋಕಲ್ನಲ್ಲಿ ಯಾರೂ ತೆಗಿತಾ ಇರಲ್ಲ. ಅಲ್ಲಿನೇ ಕಾರಣ ಅಂದರೆ ಅಲ್ಲಿನ ಓರಿ ಅವ್ರು ಕೆಲಸ ಚೆನ್ನಾಗಿ ಕಲಿಸೋರು, ಒಳ್ಳೆ ದುಡಿಮೆ ಮಾಡ್ತಾರೆ. ಅವರು ಸಣ್ಣ ಕರುವಿನಿಂದ ಕೆಲಸ ಕಲಿಸ್ತಾರೆ. ಅದ್ರನಿಂಕ ಅಲ್ಲಿನೇ ತಗೊಂಬರೋರು. ಅಲ್ಲಿ ತಗೊಂಡು ಹೊಡ್ಕೊಂಡು ನಡ್ಕೊಂಬರ್ತಾ ಇದ್ದಿದ್ದು. 2 ರಾತ್ರಿ 3 ಹಗಲು ಅಲ್ಲಿ ಬಿಟ್ಟರೆ ನಡ್ಕೊಂಡೇ ಹೊಡ್ಕೊಂಡು ಬರ್ತಾ ಇದ್ದಿದ್ದು. ನಾನು ಹೊಡ್ಕೊಂಬಂದಿದ್ದೀನಿ ನಡ್ಕೊಂಡು ಅಲ್ಲಿಂದ. ಊಟ ಎಲ್ಲಿ ಮಲಗೋದ್ಗೆ, ಊಟ ದಾರಿಯಲ್ಲಿ ಎಲ್ಲಿ ಹೋಟ್ಲು ಸಿಗ್ತಿರಲ್ಲ ಸ್ವಲ್ಪ ತಿನ್ಕೊಳೋದು. ನೈಟ್ ಎಲ್ಲಿ ಎಲ್ಲನೋ ಒಂದು ಕಡೆ ಒಂದು 2 ಅವರ್ 3 ಅವರ್ ಕಟ್ಟಿ ಹಾಕ್ಬಿಟ್ಟು ಹಂಗೆ ಸುಮ್ಮನೆ ಮಲ್ಕೊಳೋದು. ನಿದ್ದೆ ಮಾಡ್ತಾ ಇರಲಿಲ್ಲ, ಕಳ್ಳರು ಬಿಚ್ಕೊಂಡು ಹೋಗ್ಬಿಡೋರು ಎತ್ತುಗಳು. ಹಂಗೆ ನಿದ್ದೆ ಕೆಟ್ಟು ಹೊಡ್ಕೊಂಡು ಬರ್ತಾಯಿದ್ವಿ. ನಾನು ಒಂದು ಸಾರಿ ಹೊಡ್ಕೊಂಡು ಬಂದು ಒಂದು ಜೊತೆ ಓರಿ, ಅದರಲ್ಲೊಂದು ಓರಿಗೆ ಲಾಳ ಕಟ್ಸಕ್ಕೆ ಹೋಗಿ ಊರಲ್ಲಿ ಇಲ್ಲಿ ಲಂಡಿ ತಪ್ಪೋಗ್ಬಿಟ್ಟು ಕಡೆಗೆ ಅದನ್ನು ಮೇಲ್ ಮಾಡೋಕ್ಕಾಗ್ದಿರ ಲಾಸ್ ಮಾಡಿಕೊಂಡೆ ಒಂದು ಓರಿ. ಇವತ್ತು ಈ ಓರಿಗಳವಲ್ಲ, ಇವಾಗ ಇವಕ್ಕಿನ್ನ ಹೈ ಕ್ಲಾಸ್ ಓರಿಗಳವು. ಇವತ್ತಿದ್ದಿದ್ರೆ 1600 ತಂದಿದ್ದ ಜೊತೆ. ಅಂದರೆ ಅವಾಗ ಈ ಥರ ಕೋಡ್ ಆಗಲಿ ಕೋಡ್, ಅವಾಗ ಕೋಡ್ ಮಿಸ್ಟೇಕ್ ಇದ್ರೆ ಎತ್ಕಟ್ತಾ ಇರಲ್ಲ. ಮಿಸ್ಟೇಕ್ ಅಂದರೆ ಒಂಥರ ಹುಳ ಬಿದ್ದಿರ್ತದೆ, ಒಳಗಡೆ ನುಸಿ ಬಂದಿರ್ತದೆ, ಅದ್ರ ಮೇಲೆ ಏನೇನೋ ಮಾಡಿ ಮುಚ್ಚಿಡ್ತಾರೆ. ಕೊಂಬು ಜಿಗ್ಬೇಕಾದ್ರೆ ಇಲ್ಲೇನೋ ರಕ್ತ ಕಂಡಿದ್ರೆ ತೆಗಿತಾ ಇರಲ್ಲ, ಕೊಂಬು ಮುರಿದೋಗಿದ್ರೆ ತೆಗಿತಾ ಇರಲ್ಲ. ಇವಾಗ ನನಗೆ ಕೊಂಬು ಮುರಿಯೋದು, ನ್ಯಾರ ಮಾಡೋದು, ಕೊಂಬು ಜೈಂಟ್ ಹಾಕೋದು ಅವೆಲ್ಲ ಏನಿಲ್ಲ. ಅವಾಗ ಕೊಂಬಲ್ಲಿ ಫಾಲ್ಟ್ ಅದಂದರೆ ತೆಗಿತಾ ಇರಲ್ಲ. ಇವಾಗ ಲೆಕ್ಕ ಹಾಕೋ, ಈ ಓರಿ ಇಂಥ ಓರಿ ನಾನು ತಂದೆ ಇದು 1600ಗೆ 1600ಗೆ ಈ ಥರ ಓರಿ ತಂದಿದ್ದು. ಇವಾಗ ಇವು ಬೆಲೆ ಎಷ್ಟು? 1.25 ಲಕ್ಷ 2 ಲಕ್ಷ. 1600 2 ಲಕ್ಷ ಎಲ್ಲಿ?
ಇವಕ್ಕಿನ್ನ ಒಳ್ಳೆ ಜಾತಿನೇ, ಒಂದೇ ಥರ ಇತ್ತು ಎತ್ತು. ಚೆನ್ನಾಗಿ ಕೆಲಸ ಮಾಡಿ ನಾವು ಅವಕ್ಕೆ ಹೊಟ್ಟೆ ಕೊಟ್ಟರೆ ಬೇಗ ಚೆನ್ನಾಗಿ ರೆಡಿ ಆಗ್ತವೆ. ಕೆಲವು ಮಾರೋಕ್ಕಾಗ್ದವ್ರು ನಾವು ಹೇಳಿದ್ರೆ ಜಾತ್ರೆಗಳು ಓಡ್ಕೊಂಡು ಹೋಗ್ರಿ, ಇನ್ನು ಗಾಡಿ ಕಟ್ಕೊಂಡು ಗಾಡಿನಲ್ಲಿ ಹುಲ್ಲು ಗಿಲ್ಲು ಎಲ್ಲ ಲೋಡ್ ಮಾಡಿಕೊಂಡು ನಮಗೆ ಅಡುಗೆ ಮಾಡ್ಕೊಳಕ್ಕೆ ಅಕ್ಕಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಜಾತ್ರೆಗೆ ಹೊಡ್ಕೊಂಡು ಹೋಗಿ ಅಲ್ಲಿ ಸುಮ್ಮನೆ ಈ ಥರ 4-3 ಗೂಟ ಊದ್ಕೊಂಡು ಅಲ್ಲಿ ಕಟ್ಟಿ ಹಾಕ್ಕೊಂಡು ಮೇವು ಹಾಕ್ಕೊಂಡು ಯಾರನ್ನ ಗಿರಾಕಿ ಬಂದರೆ ಮಾರೋರಿ, ಗಿರಾಕಿ ಬರಲ್ಲ ಅಂದರೆ ಬಂಡಿ ಕಟ್ಕೊಂಡು ಮತ್ತೆ ವಾಪಸ್ ಬರೋರಿ. ಯಾವ ಜಾತ್ರೆಗೆ ಹೋಗಿದ್ದೀರಾ? ಇವಾಗ ಇಲ್ಲಿ ತಮಿಳ್ನಾಡಲ್ಲಿ 2 ಜಾತ್ರೆ ಅವೆ. ತಮಿಳ್ನಾಡಿನಲ್ಲಿ 2 ಜಾತ್ರೆಗೆ ಹೋಗಿದ್ದೀವಿ. ಇಲ್ಲಿ ವೆಂಕಟಗಿರಪ್ಪನ ಜಾತ್ರೆ ಅಂತ ದೊಡ್ಡ ಜಾತ್ರೆ, ಅದಕ್ಕೆ ಹೋಗಿದ್ದೀರಿ. ಆವಣಿ ಅಲ್ಲಿಗೆ ಹೋಗಿದ್ದೀವಿ. ಈ ಜಾತ್ರೆಗಳಿಗೆಲ್ಲ ಹೋಗಿದ್ದೀವಿ. ನಾವು ತಗೊಂಬರೋರು ಅಲ್ಲಿಂದ. ನಮಗೇನಾದರೂ ಅಲ್ಲಿ ಅನುಮಾನ ಬಂದು ಅವು ಕೆಲ್ಸಕ್ಕೆ ಸರಿಗ ಬರೆದಿದ್ರೆ ಇಲ್ಲ ಕುಮ್ಮೋದು ಇಲ್ಲೇನೋ ಅದರಲ್ಲಿ ಒಂದು ಡಿಫೆಕ್ಟ್ ಕಾಣಿಸ್ರೆ ನಾವೇನು ಮಾಡ್ತಿದ್ವಿ, ಇಲ್ಲಿ ಮಾರಿಬಿಡ್ರಿ ತಗೊಂಡೋಗಿ ಸಂತೆಗಳಿಗೋ ಇಲ್ಲ ಜಾತ್ರೆಗಳು ಹೊಡ್ಕೊಂಡು ಹೋಗ್ಬಿಟ್ಟು ಮಾರಿಬಿಡೇರಿ. ಏನು ಐಬಿ ಇಲ್ಲ ಅಂದರೆ 1 ವರ್ಷ ಕೆಲಸ ಮಾಡಿ ಮಾರೇರಿ. ಕೆಲವ್ರು ಇಲ್ಲೇ ಬಂದು ವ್ಯಾಪಾರಕ್ಕೆ ತಗೊಂಡೋಗೋರು, ಯಾರೋ ದಾವಣಗೆರೆ ಹಾವೇರಿ ಇವರೆಲ್ಲ ವ್ಯಾಪಾರಗಾರರು ಇರೋರು, ಅವ್ರು ಇಲ್ಲೇ ಬರೋರು, ಊರುಗಳಿಗೆ ಬಂದು ಇಲ್ಲೇ ವ್ಯಾಪಾರ ಮಾಡಿ ತೊಗೊಂಡೋಗೋರು. ಎಲ್ಲ ನಡ್ಕೊಂಡು ಎತ್ತೊಡ್ಕೊಂಬರ್ಬೇಕಾಗಿತ್ತು. ಯಾವ ವೆಹಿಕಲ್ಲು ಇಲ್ಲ, ಲಾರಿ ಇಲ್ಲ, ಟೆಂಪೋ ಇಲ್ಲ, ಮೆಟೋಡರ್ ಇಲ್ಲ. ಅವರು ಆ ದುಡ್ಡು ಯಾರು ಕೊಡ್ತಾ ಇರಲ್ಲ. ನಮ್ಮ ರೈತರು ಎತ್ತುಕೊಂಡಾಗೆ ದುಡ್ಡು ಇಡ್ತಾ ಇರಲ್ಲ, ಹೊಂಚ್ಕೊಂಡು ಎತ್ಕೊಂಡು ಹೋಗೋರು. ಅಷ್ಟಕ್ಕೆ ತೊಗೊಂಡವರು ತಗೊಂಡ್ಮೇಲೆ ಅವಾಗ 500, 1000, 1500 ಅಷ್ಟು ಜಾಸ್ತಿ ಕೊಡಬೇಕಂತಂದ್ರೂ ಅವ್ರ ಹತ್ರ ದುಡ್ಡು ಇರ್ತಾ ಇರಲ್ಲ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟದೆ, ಎಲ್ಲ ವೆಹಿಕಲ್ಗೆ ಬಂದುಬಿಟ್ಟವೆ. ಇವಾಗ ಯಾರೂ ಒಂದು 5 ಕಿಲೋಮೀಟ್ರ್ ನಡೆಯಲ್ಲ. ಈಗ ಹಳ್ಳಿ ಕಾರ್ ಎತ್ತು ಕಟ್ಟಬೇಕಂತ ಶೋಕಿ ಬಂದದೆ ಹುಡುಗರಿಗೆ. ಆ ಕಟ್ಟೋ ಎತ್ತು ಸುಮಾರು ಒಂದು 5 ಕಿಲೋಮೀಟ್ರು, 10 ಕಿಲೋಮೀಟ್ರು, 50 ಕಿಲೋಮೀಟ್ರು ಎತ್ತು ತೆಗೆದು ಅಲ್ಲಿಂದ ಹೊಡ್ಕೊಂಡು ನಡ್ಕೊಂಡು ಬರಬೇಕಂತಂದಿದ್ರೆ ಯಾರು ಎತ್ತು ಕಟ್ತಾ ಇರಲಿಲ್ಲ. ಈಗ ಯಾವಾಗ ವೆಹಿಕಲ್ ಬಂದಿರೋದ್ರಿಂದ 50 ಅಲ್ಲ 200 ಕಿಲೋಮೀಟ್ರ್ ಆಗಿರಲಿ ಅಲ್ಲಿ ಶೋಕಿ ತೆಗಿತಾರೆ, ಗಾಡಿಯಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೊಡ್ಕೊಂಬರ್ತಾರೆ. ಅದೇ ನಡ್ಕೊಂಬರೋದಾದರೆ ಯಾರೂ ಓರಿ ಕಟ್ತಾ ಇರಲಿಲ್ಲ. ಈಗಿನ ಕಾಲದ ಹುಡುಗರು ಹಳ್ಳಿ ಕಾರ್ ಶೋಕಿ ಮಾಡ್ತಾವ್ರೆ. ನಮ್ಮ ಕಾಲದಲ್ಲಿ ನಾವು ಸುಮಾರು ಜಾತ್ರೆಗಳಿಗೆ ಹೋಗಿ ಎತ್ತುಗಳನ್ನ ಆಯ್ಕೆ ಮಾಡಿ 100-150 ಕಿಲೋಮೀಟ್ರ್ನಿಂದ ನಡ್ಕೊಂಡು ಹೊಡ್ಕೊಂಡು ಬರೋಂಗಿದ್ರೆ 3 ದಿನ 2 ರಾತ್ರಿ ನಿದ್ದೆ ಬಿಟ್ಟು ಊಟ ಬಿಟ್ಟು ಬರೋ ಹಂಗಾಗಿದ್ದರೆ ಈ ಶೋಕಿ ಎತ್ತು ಯಾರು ಕಟ್ತಾ ಇರಲಿಲ್ಲ ಹುಡುಗರು. ಆಗ ರೈತರ ಕಷ್ಟ ಹಂಗಿತ್ತು. ಒಂದು ವೆಹಿಕಲ್ ಸಿಗ್ತಾ ಇರಲ್ಲ, ನಡ್ಕೊಂಡೇ ಬರ್ತಾ ಇದ್ರು.